ಧಾರ್ಮಿಕ ಶಿಕ್ಷಣ ಶಿಬಿರದ ಸಂದರ್ಭದಲ್ಲಿ ನಮ್ಮ ಚರ್ಚೆ ಛಡಲ ಗ್ರಂಥದ ಆಧಾರದಿಂದ ನಡೀತಾ ಇದೆ. ಇಲ್ಲಿವರೆಗೆ ಚರ್ಚೆ ಮಾಡಿರೋ ವಿಷಯಗಳು ಎಲ್ಲರಿಗೂ ಅರ್ಥ ಆಗಿದೆ? ಯಾರಿಗಾದರೂ ಸಂದೇಹ ಇದ್ದರೆ ಕೇಳಿ, ಇಲ್ಲಾಂದರೆ ಮುಂದೆ ಹೋಗೋಣ. ಏನೋ ಸಮಯ ಕಡಿಮೆನೇ ಇದೆ. ಏನು ಚರ್ಚೆ ನಡೀತಾ ಇದೆ? ನಮ್ಮದು 6 ಅಧ್ಯಾಯಗಳಿದೆ. ಟೀಕೆ 6 ಅಧ್ಯಾಯಗಳಲ್ಲಿ ಸಂಸಾರದಿಂದ ಮುಕ್ತಿಯ ತನಕ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪ್ರಾರಂಭ ಎಲ್ಲಿಂದ? ಪ್ರಾರಂಭ ಹೇಳಿದ್ರು ದುಃಖದ ಪ್ರಾಮಾಣಿಕ ಅನುಭೂತಿ, ದುಃಖದ ಪ್ರಾಮಾಣಿಕ ಸ್ವೀಕೃತಿ, ಇಲ್ಲಿಂದ ಪ್ರಾರಂಭ. ಏನ ಧರ್ಮ ಅವಶ್ಯಕತೆ ಏನಿದೆ, ಇದು ಮೊದಲ ಪ್ರಶ್ನೆ ಇತ್ತು ನಮ್ಮದು. ಅದನ್ನು ಉತ್ತರ ಕೊಡ್ತಾ ಬರ್ತಾ ಇದ್ದಾರೆ. ಪ್ರಾರಂಭದ ಉತ್ತರ ಏನು? ಕಿ ಯಾರಿಗೆ ಸಂಸಾರದ ವಿಕೃತಿ, ದುಃಖ ಅರ್ಥನೇ ಆಗುತ್ತಾ ಇಲ್ಲ, ಅವನಿಗೆ ಧರ್ಮದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ. आपने देखा कोई गलत काम करने जाता हो, समझो चोरी करने जा रहा है, तो 99% ಜನ ಮೊದಲು ಸ್ವಲ್ಪ ಮದ್ಯಪಾನ, ಆಮೇಲೆ ಕಳ್ತನಕ್ಕೆ. ಯಾಕೆ? ಮಾಡ್ತಾ ಇರೋದು ಆಲ್ರೆಡಿ ಕೆಟ್ಟ ಕೆಲಸ, ಜಾಗೃತವಾಗಿ ಮಾಡಕ್ ಆಗೋದಿಲ್ಲ. ಈ ತರ ಜೀವ ಏನ್ ಮಾಡ್ತಾ ಇದೆ? ಮೋಹ ಮಹಾಮದ ಪಿಯೋ ಅನಾದಿ. ನಾವೇನ್ ಮಾಡ್ತಿದೀವಿ? ಮೋಹದಲ್ಲಿ ಜಾಗೃತಿಯಿಂದ ಏನನ್ನು ನೋಡ್ದೇನೆ ಕಾಲ ಕಳೀತಾ ಇದ್ದೀವಿ. ಯಾರು ಮೋಹದಲ್ಲಿ ಕಾಲ ಕಳೀತಾ ಇದ್ದಾನೆ ಅವನಿಗೆ ಧರ್ಮ ಬೇಕಾಗಿಲ್ಲ. ಯಾಕಂದ್ರೆ ಅವನಿಗೆ ವಾಸ್ತವ ಕಾಣಿಸೋದಿಲ್ಲ. ಅರ್ಥ ಆಗ್ತಿದೆ? ಯಾರು ಅಜ್ಞಾನದಲ್ಲೇ ಜೀವನ ಕಳೀತಾ ಇದ್ದಾನೆ, ಎಷ್ಟು ದುಃಖದಲ್ಲಿದ್ದಾನೆ ಅಂತ ಅವನಿಗೆ ಅರಿವಾಗುತ್ತಾ ಇಲ್ಲ, ಅವನಿಗೆ ಧರ್ಮದ ಅವಶ್ಯಕತೆ ಕಾಣಿಸೋದಿಲ್ಲ. जिसको दिख जाए कि जीवन की हालत कितना गंभीर है, उसके लिए फिर धर्म. ಇಲ್ಲಿಂದ ಪ್ರಾರಂಭ ಆಯಿತು. ಆಮೇಲೆ ಹೇಳಿದ್ರು ದುಃಖ ಅಂದ್ರೇನು, ಸುಖ ಅಂದ್ರೇನು. ಹೇಳಿದ್ರು ಆಕುಲತೆ ದುಃಖ ಇದೆ, ನಿರಾಕುಲತೆ ಸುಖ ಇದೆ. ಸಿಂಪಲ್. ಆತಂಕ ದುಃಖ ಇದೆ, ನಿರಾತಂಕ ಜೀವನ ಸುಖ ಇದೆ. ठीक है? ಈ ನಿರಾತಂಕ ಜೀವನ ಹೇಗೆ ಸಿಗುತ್ತೆ? ನಿರಾತಂಕ ಜೀವನಕ್ಕೆ ಆಧಾರ ಯಾವುದು? ಯಾವುದೇ ಭಯ ಇಲ್ಲದೆ ಮುಕ್ತವಾಗಿ ಸ್ವಚ್ಛಂದವಾಗಿ ಜೀವನ ಹೇಗೆ ಮಾಡೋದು? ಇದಕ್ಕೆ ಆಧಾರ ಏನು? ಈ ತರ ಜೀವನ ಎಲ್ಲರಿಗೂ ಬೇಕಾಗಿದೆ ತಾನೆ. ಭಯಮುಕ್ತ ಜೀವನ ಯಾರಿಗೆ ಬೇಡ? ಭಯ ಯಾರಿಗಿಷ್ಟ ಆಗುತ್ತೆ? ಕಿಸಿಗೂ ಅಚ್ಚಾ ಲಗ್ತಾ ನೈ. ಯಾರಿಗೂ ಭಯ ಇಷ್ಟ ಇಲ್ಲ. ಅಚ್ಚಾ ಕ್ರೋಧ ಮಾನ್ ಮಾಯಾ ಲೋಭ ಯಾರಿಗಿಷ್ಟ ಆಗುತ್ತೆ? ಸಿಟ್ಟು ಬಂದ್ರೆ ನನಗೆ ಇಷ್ಟ ಆಗುತ್ತೇನೋ? ನಾನು ಮಾಯಾಚಾರ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೇನೋ? ಲೇಕಿನ್ ಕರ್ತಾ ತೋ ಹೇ ನಾ, ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಿದ್ದೀವಿ? ಮೋಹ ಮಹಾಮದ. ಇದು ಮಧ್ಯ ಹೇಗಿದೆ ಅಂದ್ರೆ 24 hours ನಶೆಯಲ್ಲೇ ಇರ್ತಾನೆ. ನಶೆ ಇಳಿಯೋದೇ ಇಲ್ಲ. ಹೇಗೆ ಇಳಿಸೋದು? ನಿರಾತಂಕ ಜೀವನ ಹೇಗೆ ಮಾಡೋದು? 3ನೇ ಅಧ್ಯಾಯ ಪ್ರಾರಂಭ ಮಾಡಿದ್ರು. ಏನು ಹೇಳಿದ್ರು? ಪರ ದ್ರವ್ಯನತೆ ಭಿನ್ನ ಆಪ ಮೇ ರುಚಿ ಸಮ್ಯಕ್ತ್ವ ಭಲ ಹೇ. ನಿರಾತಂಕ ಜೀವನಕ್ಕೆ ಆಧಾರ ಇದೆ ಪರದ್ರವ್ಯದಿಂದ ಭಿನ್ನ ಅನುಭವ. ಭಯಮುಕ್ತ ಜೀವನಕ್ಕೆ ಆಧಾರ ಏನು? ನಿನ್ನ ಅನುಭವ ಪರದ್ರವ್ಯದ ಜೊತೆಗಿದೆಯೋ ಅದರಿಂದ ಭಿನ್ನ ಇದೆಯೋ.
ಅಂದ್ರೆ ಏನು? ನಿನಗೆ ಶರೀರದ ಜೊತೆಗೆ ಅನುಭವ ಆಗ್ತಾ ಇದೆಯೋ, ಶರೀರದಿಂದ ಭಿನ್ನ ಇದ್ದೀನಿ ಅಂತ ಅನುಭವ ಆಗ್ತಾ ಇದೆಯೋ? ಇದು ಪ್ರಾಮಾಣಿಕ ವಿಷಯ ಇದೆ. ಅನುಭವ ಹೇಗಾಗ್ತಿದೆ? ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇದು ನಾನು ಅನ್ಸತ್ತೋ, ಇದು ದೇಹ ಅನ್ಸತ್ತೋ? ऐसा जैसे श्रृंगार करते समय ಇದು ನಾನು ಅನ್ಸತ್ತೋ, ಇದು ಯಾರೋ ಬೇರೆ ಅನ್ಸತ್ತೋ? ऐसा ಅನುಭವ ಹೇಗಾಗ್ತಾ ಇದೆ ಅದರ ಮೇಲೆ ನಮ್ಮ ಜೀವನ ನಿಂತಿದೆ. ಬೋಲ್ ರहे थे ना, ಯಾರಾದ್ರೂ ಪ್ರಶಂಸೆ ಮಾಡ್ತಾ ಇದ್ರೆ ಹೇಗೆ ಅನುಭವ ಆಗುತ್ತೆ? ಆನಂದ ಆಗುತ್ತೆ. ಯಾರು ಪ್ರಶಂಸೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ? ನನ್ನ ಪ್ರಶಂಸೆ ನಡೆದಿದೆ, ಏನ ಆನಂದ ಆಗುತ್ತೆ. ಇದರ ಅರ್ಥ ಏನು? ಸ್ವಲ್ಪ ಕಾಲದ್ರಲ್ಲಿ ತುಂಬಾ ದುಃಖದ ಬಂಡೆ ಬರೋದಿದೆ. ಕ್ಯೂಂಕಿ ಯಾರು ನಿರಂತರವಾಗಂತೂ ಪ್ರಶಂಸೆ ಮಾಡೋದಿಲ್ಲ. ये तो हो नहीं सकता ना कि सतत प्रशंसा हो आपकी. तो ಯಾವಾಗ ನಿಂದನೆ ಬರುತ್ತೆ तो ಪ್ರಶಂಸೆಗಿಂತ ಜಾಸ್ತಿ ದುಃಖ ಆಗುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ನಿನ್ನ ಅನುಭವ ಪರದ್ರವ್ಯದಿಂದ ಭಿನ್ನ ಇದ್ರೆ ನಿನಗೆ ಯಾವ ಭಯನೂ ಇಲ್ಲ. ಭಯ ಯಾತಕ್ಕೋಸ್ಕರ ಇದೆ? ಸ್ವಾರ್ಥ ಪೂರ್ತಿ. ಸ್ವಾರ್ಥ ಪೂರ್ತಿನೇ ಇಲ್ಲದೆ ಹೋದ್ರೆ ಬೋಲು, ಮಗುಗೆ ತಂದೆಯಿಂದ ಸ್ವಾರ್ಥ ಪೂರ್ತಿ ಇದೆ, ತಂದೆ ಮಾತು ಕೇಳ್ತಾನೆ. ಸ್ವಾರ್ಥನೇ ಇಲ್ಲದೆ ಹೋದ್ರೆ आप कौन सुने बताओ. ನಂಗೆ ಹಿಂಗಾಗಿತ್ತು. ಒಬ್ಬ ಹುಡುಗ ಸಿಕ್ಕಿದ. ಅಲ್ಲಿ ಏನ್ ಮಾಡ್ತಿದ್ಯಪ್ಪ? ಏನ್ ಮಾಡೋದು ಸರ್, ಏನ್ ಮಾಡ್ಬೇಕು ಅಂದ್ರೂ ಮನೆಯವ್ರು ಬಿಡೋದಿಲ್ಲ, ಅವ್ರು ಹೇಳ್ದಂಗೆ ಕೇಳ್ಬೇಕು. ಅವ್ರು MBA ಮಾಡಕ್ ಹೇಳ್ತಿದ್ದಾರೆ, ಅದನ್ನೇ ಮಾಡ್ತಾ ಇದ್ದೀನಿ. ಅದೇ ಹುಡುಗ ಇನ್ನೊಂದು 10 ವರ್ಷ ಆದ್ಮೇಲೆ ಸಿಕ್ಕಿದ. ಇವಾಗ ಏನ್ ಮಾಡ್ತಾ ಇದೀಯಾ? ಏನಿಲ್ಲ ಸರ್, ನೆಕ್ಸ್ಟ್ ಮಂತ್ US ಹೋಗ್ತಾ ಇದ್ದೀನಿ. ಹೌದಾ? ತಂದೆ ತಾಯಿ ಪರ್ಮಿಷನ್ ಎಲ್ಲ ತಗೊಂಡ, ಎಲ್ಲರೂ ಹ್ಞೂ ಅಂದ್ರ. ಅವ್ರ ಪರ್ಮಿಷನ್ ಅಗತ್ಯ ಏನಿದೆ? ಈಗ ಅಗತ್ಯ ಇಲ್ಲ. ಕ್ಯೂ? ಇವಾಗ ಯಾವ ಸ್ವಾರ್ಥನೂ ಇಲ್ಲವಲ್ಲ, ಇವನೇ ಸಂಪಾದನೆ ಮಾಡ್ತಾ ಇದ್ದಾನೆ. समझ में आ रहा है? भय होता है स्वार्थ से. ಪರದ್ರವ್ಯದಿಂದ ನನಗೆ ಸುಖ ಆಗುತ್ತೆ, ಪರದ್ರವ್ಯದಿಂದ ಹಿತ ಆಗುತ್ತೆ, ಪರದ್ರವ್ಯದಲ್ಲಿ ಸಂತೋಷ ಇದೆ, ಅದರಿಂದ ನನ್ನ ಜೀವನೋದ್ಧಾರ ಆಗುತ್ತೆ. ಇದು ಯಾರಿಗೆ ಮಾನ್ಯತೆ ಇದೆ ಅವನು ನಿರಾತಂಕ ಆಗಿರ್ಲಿಕ್ಕೆ ಹೆಂಗೆ ಸಾಧ್ಯ? ಸೂತ್ರ ಏನ್ ಕೊಟ್ರು? ಪರದ್ರವ್ಯದಿಂದ ಭಿನ್ನ ಅನುಭವ. ಇದು ಸೂತ್ರ ಇದೆ. ಇದಾದ ಮೇಲೆ ಇನ್ನ ನಾವು ಈ ಯಾವ 3 ರತ್ನಗಳಿದೆಯಲ್ಲ, ದರ್ಶನ, ಜ್ಞಾನ, ಚಾರಿತ್ರ, ಜ್ಞಾನದ ಕಡೆಗೆ ಬರ್ತಾ ಇದ್ದೀವಿ ಈಗ. ಯಾಕಂದ್ರೆ ಮೊದಲು 2 ಅಧ್ಯಾಯಗಳಲ್ಲಿ ಸುಖ ದುಃಖ ಹೇಳಿದ್ರು ಸಂಸಾರದ್ದು. ಆಮೇಲೆ ಈಗ ಶ್ರಾವಕ, ಆಮೇಲೆ 5ನೇ ಗುಣಸ್ಥಾನವರ್ತಿ ಶ್ರಾವಕ, ಆಮೇಲೆ ಮುನಿ ಆಗ್ತಾನೆ. ಮುನಿ ಆದ ತಕ್ಷಣ ಮೋಕ್ಷ ಆಗುತ್ತೆ, ಅರಹಂತ ಸಿದ್ಧ. 5ನೇ ಅಧ್ಯಾಯದಲ್ಲಿ ಈಗ 12 ಅನುಪ್ರೇಕ್ಷೆಗಳನ್ನ ಹೇಳೋರಿದ್ದಾರೆ. 6ನೇ ಅಧ್ಯಾಯದಲ್ಲಿ ಮುನಿಯಾಚಾರ. ठीक है? तो 4ನೇ ಅಧ್ಯಾಯ ಏನು ಹೇಳ್ತಾ ಇದೆ? ಜ್ಞಾನದ ವಿಷಯ ಬರ್ತಾ ಇದೆ. ಯಾವ ಈ ಸಮ್ಯಕ್ತ್ವ ಇದೆಯಲ್ಲ, ಈ ಸಮ್ಯಕ್ತ್ವ ಹೇಗಿದೆ ಅಂದ್ರೆ, ಈಗ ಮಾರ್ಕೆಟಲ್ಲಿ ಆಫರ್ಗಳು ನಡೆಯುತ್ತಲ್ಲ, ಬೈ 1 get 1 ಫ್ರೀ, ಆ ತರ ಇದೆ. ಅದು ಯಾರಿಗೆ ಸಮ್ಯಕ್ತ್ವ ಪ್ರಾಪ್ತಿ ಆಗುತ್ತೆ ಅದರ ಜೊತೆಗೆ ಸಮ್ಯಕ್ ಜ್ಞಾನ ತನ್ನಿಂದ ತಾನೇ ಬರುತ್ತೆ. अब सम्यक ज्ञान प्रकट नहीं करना पड़ेगा,
सम्यक्त्व के साथ साथ ज्ञान अपने आप सम्यक्त ज्ञान हो जाएगा. ಅರ್ಥ ಆಗ್ತಿದೆ? ಪಾರ್ಲಿಮೆಂಟಲ್ಲಿ ಕಾನೂನುಗಳು ಪಾಸ್ ಮಾಡ್ತಾರಲ್ಲ, ಕಾನೂನು ಪಾಸ್ ಮಾಡೋಕ್ಕಿಂತ ಮುಂಚೆ ತುಂಬಾ ಡಿಸ್ಕಷನ್ ನಡೆಯುತ್ತೆ. ಆಮೇಲೆ ಎಲ್ಲ ಸೈನ್ ಆಗಿ ರಾಷ್ಟ್ರಪತಿ ಕಡೆಗೆ ಹೋಗುತ್ತೆ. ರಾಷ್ಟ್ರಪತಿಯಿಂದ ಸೈನ್ ಆಗಿ ಬಂದ ಮೇಲೆ ಅದು ಅಪ್ಲೈ ಆಗುತ್ತೆ. ಅಲ್ಲಿವರೆಗೆ ಏನಾಗುತ್ತೆ, ಸಂಜೋಕಿ ಇದ್ದಕ್ಕಿದ್ದಂಗೆ ಭಾರತದಲ್ಲಿ ಮದುವೆ ಆಗೋ ವಯಸ್ಸು 25 ಮಾಡಿಬಿಟ್ರು. ಎಲ್ಲಿವರೆಗೆ ಇದು ಅಪ್ಲೈ ಆಗೋದಿಲ್ಲ, ಅಲ್ಲಿವರೆಗೆ ರಾಷ್ಟ್ರಪತಿ ಹತ್ರ ಇದೆ ಬಿಲ್ಲು. ಇವತ್ತು ಯಾರಾದ್ರೂ 21 ವರ್ಷದವನು ಮದುವೆ ಆದ್ರೆ ಅವನಿಗೆ ಶಿಕ್ಷೆ ಆಗುತ್ತೇನೋ? ಅವನಿಗೆ ಆಗೋದಿಲ್ಲ. ಯಾವಾಗ ಶಿಕ್ಷೆ ಆಗುತ್ತೆ? ಪಾಸ್ ಆಗಿ ಬಂದ್ರೆ. ಸಮझ में आ रहा है ना? तो सम्यक्त्व ಅಥವಾ ಸಮ್ಯಕ್ ಜ್ಞಾನಕ್ಕಿಂತ ಮುಂಚೆ ತುಂಬಾ ಪ್ರಯತ್ನ ಮಾಡ್ತೀವಿ ನಾವು. ಸ್ವಾಧ್ಯಾಯ ಮಾಡ್ತೀವಿ, ದೇವ ಪೂಜಾ, ಗುರುಪಾಸ್ತಿ ಎಲ್ಲ ಮಾಡ್ತೀವಿ. ಇದೆಲ್ಲ ಮಾಡಿದ ಮೇಲೆ ಒಂದು ದಿನ ಜೀವಕ್ಕೆ ಪರದ್ರವ್ಯಗಳಿಂದ ನಾನು ಭಿನ್ನ ಇದ್ದೀನಿ ಅನ್ನೋ ಅನುಭವ ಆಗುತ್ತೆ. ಆದ್ರೆ ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ನಾವು ಸಮ್ಯಕ್ತ್ವ ಅಂತ ಕರೆಯೋದಿಲ್ಲ. ಲೇಕಿನ್ ಪ್ರಯತ್ನ ಅಂತೂ ಮಾಡಬೇಕಲ್ಲ. ಸತತ ಯಾವ ಪ್ರಯತ್ನ ಇದೆ, ಈ ಪ್ರಯತ್ನ ತುಂಬಾ ಮಹತ್ವಪೂರ್ಣ ಇದೆ. ಆದ್ರೆ ಎಲ್ಲಿವರೆಗೆ ಅನುಭವ ಆಗೋದಿಲ್ಲ ಅಲ್ಲಿವರೆಗೆ ಅದು ಸಮ್ಯಕ್ತ್ವ ಅಲ್ಲ. ಈಗ ಇದರ ಅರ್ಥ ಏನು? ನಾವು ಧರ್ಮಕ್ಕೋಸ್ಕರ ಏನೇನ್ ಮಾಡ್ತಾ ಇದ್ದೀವಿ, ಇದೆಲ್ಲವೂ ಯಾತಕ್ಕೋಸ್ಕರ? ನಾವು ಧರ್ಮ ಅಂತ ಹೇಳಿ ಏನೇನ್ ಮಾಡ್ತೀವಲ್ಲ, ಇದರ ಪ್ರಯೋಜನ ಏನು, ಉದ್ದೇಶ ಏನು? ತೋಲೆ ಪರದ್ರವ್ಯದಿಂದ ಭಿನ್ನ ಅನುಭವ ಮಾಡ್ಲಿಕ್ಕೋಸ್ಕರ. पूजा, दान, है ना, स्वाध्याय, स्तुति पाठ, जो कुछ भी करते हैं उन सब से यदि थोड़ा बहुत परद्रव्य से भिन्न अनुभव होता हो तो वो धार्मिक क्रिया. ಮತ್ತೆ 16 ವರ್ಷಗಳಿಂದ ಧರ್ಮ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ, ಆದ್ರೆ ಪರದ್ರವ್ಯಗಳಿಂದ ಸ್ವಲ್ಪನೂ ಭಿನ್ನ ಅನುಭವನೇ ಆಗ್ತಾ ಇಲ್ಲ. ಬಿಲ್ಕುಲ್ ಪರದ್ರವ್ಯಗಳಲ್ಲಿ ಮಗ್ನನೇ ಇದ್ದಾನೆ. ಶರೀರದಿಂದ ಸ್ವಲ್ಪನೂ ಮಮತ್ವ ಹೋಗಿಲ್ಲ, ದೇಹಾಶ್ರಿತ ಜೀವನನೇ ನಡೀತಾ ಇದೆ. ಫಿರ್ ಕತೆ ಫಿರ್ ಕೊಯ್ ಧರ್ಮ ನಹೀ ಹುವಾ. ಈಗ ಯಾವ ಧರ್ಮನೂ ಆಗಿಲ್ಲ, ಇದೆಲ್ಲ ಹೊರಗಡೆ ಡ್ರಾಮಾ ನಡೀತಾ ಇದೆ, ಧರ್ಮ ನಡೀತಾ ಇಲ್ಲ. ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಈಗ? ಸಮ್ಯಕ್ ಜ್ಞಾನದಿಂದ. ಸಮ್ಯಕ್ ಜ್ಞಾನ ಏನು ಹೇಳುತ್ತಾ ಇದೆ? ಒಂದು ಕಡೆಗೆ ಅಜ್ಞಾನಿಗಿರೋ ಜ್ಞಾನ ಇದೆ, ಇನ್ನೊಂದು ಕಡೆಗೆ ಸಮ್ಯಕ್ ಜ್ಞಾನಿ, ಸಮ್ಯಕ್ ದೃಷ್ಟಿಗಿರೋ ಜ್ಞಾನ ಇದೆ. ಈಗ ಎರಡೂ ಜ್ಞಾನಗಳಲ್ಲಿ ವ್ಯತ್ಯಾಸ ಏನಿದೆ? ಜ್ಞಾನ ಅಂತೂ ಒಂದೇ ಇದೆ, ಜ್ಞಾನದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಎಲ್ಲಿಂದ ಬಂತು? ಸಮ್ಯಕ್ ದರ್ಶನದಿಂದ. ಮೊದಲು ಯಾವ ಜ್ಞಾನ ಇತ್ತಲ್ಲ ಅದೆಲ್ಲ ಜ್ಞಾನಕ್ಕೂ ಈಗ ಸಮ್ಯಕ್ ಜ್ಞಾನ ಅಂತ ಕರಿತೀವಿ. ಜ್ಞಾನ ಅದೇ. ಅರ್ಥ ಆಗ್ತಿದೆ? ನಾವು MBBS ಕಾಲೇಜ್ಗೆ ಹೋದ್ರೆ ಹುಡುಗರು ಇಂಟರ್ನ್ಶಿಪ್ ಮಾಡ್ತಾ ಇರ್ತಾರೆ, ಇನ್ನೂ ಡಿಗ್ರಿ ಸಿಕ್ಕಿಲ್ಲ, ಬಟ್ ಡಾಕ್ಟರ್ ಮಾಡೋ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾನ ಅವನು, ಆದ್ರೆ ಇನ್ನೂ ನಾವು ಡಾಕ್ಟರ್ ಅಂತ ಕರೆಯೋದಿಲ್ಲ. ಡಿಗ್ರಿ ಸಿಕ್ಕ ಮೇಲೆ ಅದೇ ಕೆಲಸ ಮಾಡಿದ್ರೆ ಅವನಿಗೆ ಡಾಕ್ಟರ್ ಅಂತೀವಿ. ಹಾಗೆ ಜ್ಞಾನ ಅದೇ ಇದೆ. ತುಂಬಾ ಶಾಸ್ತ್ರ ಓದಿದ ಮೇಲೆ ಸಮ್ಯಕ್ ಜ್ಞಾನ ಆಗೋದಿಲ್ಲ. ಎಷ್ಟು ಜನರಿಗೆ ಏನನ್ಸುತ್ತೆ, ಈ ಜ್ಞಾನ ದರ್ಶನ ಇದೆಲ್ಲ ತುಂಬಾ ಜ್ಞಾನ ಇರೋರಿಗೆ ಮಾತ್ರ ಆಗುತ್ತೆ. ಇಲ್ಲೇನು ಹೇಳ್ತಿದ್ದಾರೆ? ಜ್ಞಾನ ಸಮ್ಯಕ್ ಆಗಲಿಕ್ಕೆ ಅಗಾಧವಾದ ಜ್ಞಾನ ಬೇಕಾಗಿಲ್ಲ. ಜ್ಞಾನ ಸರಿಯಾಗಲಿಕ್ಕೆ देखो, ಸರಿಯಾದ ಜ್ಞಾನ ಮತ್ತು ಜಾಸ್ತಿ ಜ್ಞಾನ ಇದರಲ್ಲಿ ವ್ಯತ್ಯಾಸ ಇದೆ ತಾನೆ. ಸರಿಯಾದ ಜ್ಞಾನ ಬೇಕು, ಜಾಸ್ತಿ ಜ್ಞಾನ ಬೇಕು?
ಅರ್ಥ ಆಗ್ತಿದೆ? ಜ್ಞಾನದ ಭಂಡಾರನೇ ಇದೆ ಇವನ ಹತ್ರ, ಬಟ್ ಎಲ್ಲ ಉಲ್ಟಾ. ಕ್ಯಾ ಕರೆಂಗೆ ಲೆಕ್ಕರ್ಕೆ ಬೋಲೋ. ಅವಧಿ ಜ್ಞಾನ ಪ್ರಕಟ ಆಗಿದೆ, ಭೂತ ಭವಿಷ್ಯತೆ ತಿಳಿತಾ ಇದ್ದಾನೆ, ಆದ್ರೆ ಎಲ್ಲ ವೇಸ್ಟ್. ಅರ್ಥ ಆಗ್ತಿದೆ? ಒಬ್ಬನಿಗೆ ತುಂಬಾ ಒಳ್ಳೆ ಮೆಮೊರಿ ಪವರ್ ಸಿಕ್ಕಿದೆ, ಮತ್ತೇನ್ ಮಾಡ್ತಾ ಇದ್ದಾನೆ, ಈ ಊರ ಹೆಸರು, ಈ ವಿಲೇಜ್ ಹೆಸರು, ಈ ಡಿಸ್ಟಿಕ್ ಹೆಸರು, ಈ ರಾಜ್ಯದ ಹೆಸರು ಎಲ್ಲ ಬೈಪಟ್ ಮಾಡ್ತಾ ಇದ್ದಾನೆ. ಬೋಲೆ ಇದರಿಂದ ಏನಾಗೋದಿದೆ? ದುರುಪಯೋಗಿತ ಹೂವ. ಈಗಂತೂ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ. ಬೈಪಟ್ ಮಾಡಿ ಏನ್ ಮಾಡ್ತೀಯ? ಅರ್ಥ ಆಗ್ತಿದೆ? ಅಗಾಧ ಜ್ಞಾನಕ್ಕಿಂತ ಸರಿಯಾದ ಜ್ಞಾನ ಅವಶ್ಯಕ ಇದೆ. ಮತ್ತೆ ಈ ಸರಿ ಜ್ಞಾನದಲ್ಲಿ ಯಾವ ಸಮ್ಯಕ್ತ್ವ ಬರುತ್ತೆ, ಅದು ದರ್ಶನದಿಂದ ಬರುತ್ತೆ. ದರ್ಶನ ಅಂದ್ರೇನು? ನಿನ್ನೆ ನಾವು ಹೇಳಿದ್ವಿ, ಆಸಕ್ತಿ, ಅಭಿಪ್ರಾಯ, ಮಾನ್ಯತೆ. ಮಾನ್ಯತೆ ಯಾವ ರೀತಿಯಾಗಿದೆ, ಜ್ಞಾನ ಆ ರೀತಿಯಾಗುತ್ತೆ. ಅರ್ಥ ಆಗ್ತಿದೆ? ಮಾನ್ಯತೆ ಯಾವ ರೀತಿಯಾಗಿದೆ, ಜ್ಞಾನ ಅದೇ ರೀತಿಯಾಗುತ್ತೆ. ಮತ್ತೆ ಜ್ಞಾನ ಹೇಗಾಗುತ್ತೆ, ಜೀವನ ಹಾಗೆ ನಡೆಯುತ್ತೆ. ಅದಕ್ಕೋಸ್ಕರ ರತ್ನತ್ರಯಕ್ಕೆ ಜಿನಧರ್ಮದಲ್ಲಿ ಮೊದಲ ಸ್ಥಾನ. ಮೋಕ್ಷ ಮಾರ್ಗ ಮೋಕ್ಷ ಶಾಸ್ತ್ರ ಪ್ರಾರಂಭ ಆಗೋದೇ ಅಲ್ಲಿಂದ. ಯಾವ ರೀತಿ ನಮ್ಮ ಮಾನ್ಯತೆ ಅಂದ್ರೆ ಅರ್ಥ ಆಗುತ್ತೆ, ಭಾವನೆ ಅಲ್ಲ. ಮಾನ್ಯತೆ ಅಂದ್ರೆ ಅಟಿಟ್ಯೂಡ್ ಅಂತೀವಲ್ಲ, ಆ ಟೈಪ್ ಆಫ್ ಶಬ್ದ. ಅಂದರೆ ನಮಗೇನು ಅನ್ಸುತ್ತೆ, ನಾವೇನು ವಿಚಾರ ಮಾಡ್ತೀವಲ್ಲ, ನಮಗೇನು ಅನ್ಸುತ್ತೆ, ಅಭಿಪ್ರಾಯ. ಮಾನ್ಯತೆ ಯಾವತ್ತೂ ಬದಲಾಗೋದಿಲ್ಲ, ವಿಚಾರಗಳು ಬದಲಾಗುತ್ತೆ, ಭಾವನಾ तो बदलती है. ಉದಾಹರಣೆಗೆ, ನಮ್ಮ ಕುಟುಂಬದ ಸದಸ್ಯರು, ಸಮಜೋ ಕಿ ಬೇಟಾ ಹೈ, तो ಮಗ ಇದ್ದಾನೆ ಅನ್ನೋ ಮಾನ್ಯತೆ ಯಾವತ್ತು ಬದಲಾಗುತ್ತೆ, ಇವನು ನನ್ನ ಮಗ ಅಂತ. ಇದಂತೂ ಬದಲಾಗೋದಿಲ್ಲ. ಆದ್ರೆ ಮಗನ ಬಗ್ಗೆ ಇರೋ ವಿಚಾರಗಳು ದಿನ ಬದಲಾಗುತ್ತೆ. ಕभी अच्छा लगता है, कभी बुरा लगता है, कभी बुद्धिमान लगता है, कभी बहुत ही. ಅಂದ್ರೆ ಏನು, ಭಾವನೆಗಳು ಬದಲಾಗ್ತಾ ಇದೆ, ಆದ್ರೆ ಮಾನ್ಯತೆ ಇದೆಯಲ್ಲ, ಇವನು ನನ್ನ ಪುತ್ರ, ಅದು ಬದಲಾಗೋದಿಲ್ಲ. ಇದು ನನ್ನ ಶರೀರ, ಇದು ಬದಲಾಗೋದಿಲ್ಲ. ಶರೀರದ ಬಗ್ಗೆ ಭಾವನೆಗಳು ಬದಲಾಗುತ್ತೆ. ಒಮ್ಮೊಮ್ಮೆ ನನ್ನ ಶರೀರ ನನಗೆ ತುಂಬಾ ಇಷ್ಟ ಆಗುತ್ತೆ, 1 hour ಕನ್ನಡಿ ಮುಂದೆನೆ ಕೂತಿರ್ತಾನೆ. ಒಂದೊಂದ್ಸಲಿ ಬೇರೆ ಅವರನ್ನು ನೋಡಿ ಇವನ ದೇಹ ಇವನಿಗೆ ಇಷ್ಟ ಆಗೋದಿಲ್ಲ. ಕೆಲವೊಂದ್ಸಲಿ ವೇಟ್ ಕಮ್ಮಿ ಮಾಡ್ಬೇಕಂತಾನೆ, ಕೆಲವೊಂದ್ಸಲಿ ಜಾಸ್ತಿ ಮಾಡ್ಬೇಕಂತಾನೆ. ಅರ್ಥ ಆಗ್ತಿದೆ? ದೇಹದ ಬಗ್ಗೆ ವಿಚಾರಗಳು ಬದಲಾಗುತ್ತೆ, ಆದ್ರೆ ಇದು ನನ್ನ ದೇಹ, ಇದು ಬದಲಾಗೋದಿಲ್ಲ. ಇದು ಮಾನ್ಯತೆ ಇದೆ. ದೇಹ ಕುರೂಪ ಇದೆಯೋ ಸುರೂಪ ಇದೆಯೋ? ಕುರೂಪ ಇದ್ರೆ ನಂಗೆ ಇಷ್ಟ ಆಗೋದಿಲ್ಲ, ಸುರೂಪ ಇದ್ರೆ ಇಷ್ಟ ಆಗುತ್ತೆ. ಆದ್ರೆ ನನ್ನದು ಅನ್ನೋ ಭಾವ ಎರಡರಲ್ಲೂ ಇದೆ. ಈ ಭಾವ ಅಂತೂ ಬದಲಾಗೋದಿಲ್ಲ. ಚಿಕ್ಕವನಿದ್ದಾಗಿಂದ ದೊಡ್ಡವನಾಗೋವರೆಗೆ ದೇಹದ ಬಗ್ಗೆ ವಿಚಿತ್ರ ವಿಚಿತ್ರ ಭಾವಗಳು ಹುಟ್ಟುತ್ತೆ. ಇವತ್ತಿನ ಕಾಲದಲ್ಲಂತೂ ತುಂಬಾ ವಿಚಿತ್ರ ಆಗ್ಬಿಟ್ಟಿದೆ. ದೇಹ ಇದೆ ಅನ್ನೋದೇ ಮರೆತು ಬಿಟ್ಟಿದ್ದಾನೆ ಜೀವ. ನಾ ಹೇಳ್ತಿದ್ನಲ್ಲ, ಶಾಕ್ ಅಬ್ಸಾರ್ಬರ್ಸ್. ಈಗೇನ್ ಮಾಡ್ಬಿಟ್ಟಿದೀವಿ, ದೇಹ ಎಷ್ಟು ಮಲಿನ ಇದೆ ಅನ್ನೋದು ಗೊತ್ತಾಗಬಾರ್ದು, ಅದಕ್ಕೆಲ್ಲ ಉಪಾಯಗಳನ್ನು ಮಾಡ್ತೀವಿ ನಾವು. भले आदमी को थोड़ा पता तो चलता देह में क्या है, अब तो पता ही नहीं चले. ದೇಹದಿಂದ ದುರ್ಗಂಧ ಬರುತ್ತೆ, ನೀವು ಗೊತ್ತಾಗಬಾರ್ದು, ಇವನಿಗೆ ಬರುತ್ತೆ ಆದ್ರೆ ಗೊತ್ತಾಗಬಾರ್ದು. ಕ್ಯಾ ಅರ್ಥ ಆಗ್ತಿದೆ? ಸ್ವಲ್ಪ ಎಲ್ಲಾದ್ರೂ ದೇಹದಲ್ಲಿ ನೋವಿದೆ, ಗೊತ್ತಾಗಬಾರ್ದು ತಕ್ಷಣ.
ಪೇನ್ ಕಿಲ್ಲರ್ಸ್. ಏನ್ ಮಾಡ್ತದೆ ಇವನಿಗೆ ವಾಸ್ತವಿಕತೆ ಗೊತ್ತೇ ಆಗೋದಿಲ್ಲ ಇವನಿಗೆ. ಫಿರ್ कैसे ಆತ್ಮಿಕ ಜೀವನ ನಾವು ಹೇಗೆ ಮಾಡಕ್ಕಾಗುತ್ತೆ? ದೈಹಿಕ ಜೀವನನೇ ಮಾಡ್ತೀವಿ ನಾವು. ಮತ್ತು ದೈಹಿಕ ಜೀವನ ಯಂತ್ರವತ್ ಇರುತ್ತೆ. दैहिक जीवन यंत्रवत चलता है, उसमें चेतना बिल्कुल नहीं. ಯಾವ ದೈಹಿಕ ಜೀವನ ಇರುತ್ತಲ್ಲ ಅದು ಯಂತ್ರದಂತೆ, ಅಲ್ಲಿ ಚೈತನ್ಯ ಇಲ್ಲ. ಯಂತ್ರ ಮಷಿನ್ ಹೆಂಗಿರುತ್ತೆ, ಕಮಾಂಡ್ ಕೊಟ್ಟಂಗೆ. ತೋ ಅಕ್ಕಪಕ್ಕ ನೆರೆ ಹೊರೆ ಸಮಾಜ ಇವನ್ಗೇನ್ ಕಮಾಂಡ್ ಕೊಡುತ್ತೆ ಹಾಗೆ ನಡೀತಾ ಇರ್ತಾನೆ. ಟೀಕೆ. ಏನ್ ಹೇಳ್ತಿದ್ದಾರೆ, ಯಾವ ಜ್ಞಾನ ಇದೆ ಆ ಜ್ಞಾನ ಸಮ್ಯಕ್ ದರ್ಶನದಿಂದ ಸಮ್ಯಕ್ ಜ್ಞಾನ ಆಗಿದೆ. ಜ್ಞಾನ ಬದಲಾಗ್ಲಿಲ್ಲ, ಜ್ಞಾನದಲ್ಲಿರೋ ಮಾನ್ಯತೆ ಬದಲಾಯಿತು. ठीक. ಈ ಮಾನ್ಯತೆಯಿಂದ ಏನ್ ಬದಲಾವಣೆ ಆಯ್ತು ಈಗ? ಮೊದಲು ಅನಿಸ್ತಾ ಇತ್ತು ನಾನು ಪರದ್ರವ್ಯಗಳಿಗೆ ದುಃಖ ಕೊಡ್ಬೋದು, ನಾನು ಪರದ್ರವ್ಯಗಳಿಗೆ ಸುಖ ಕೊಡ್ಬೋದು. ಡಾಕ್ಟರ್ಗೆ ಅನಿಸ್ತಿತ್ತು ನಾನು ರೋಗಿಗಳನ್ನ ರಕ್ಷಣೆ ಮಾಡ್ತೀನಿ. ಯಾವಾಗ ಶ್ರದ್ಧೆ ಸಮ್ಯಕ್ ಆಗುತ್ತೆ ಅವಾಗ ಏನ್ ಹೇಳುತ್ತೆ ಅದು, ನೀನು ರಕ್ಷಣೆನೂ ಮಾಡಕ್ಕಾಗೋದಿಲ್ಲ, ನೀನು ಪರದ್ರವ್ಯಕ್ಕೆ ದುಃಖನೂ ಕೊಡಕ್ಕಾಗೋದಿಲ್ಲ. ಈಗೇನಾಗೋಯ್ತು, ಒಂದು ಕಡೆಗೆ ಹೇಳ್ತಾ ಇದೆ ನಾನು ರಕ್ಷಣೆ ಮಾಡ್ಬೋದು, ಇನ್ನೊಂದು ಕಡೆ ಹೇಳ್ತಾ ಇದ್ದಾನೆ ನಾನು ದುಃಖನೂ ಕೊಡ್ಬೋದು. ಸಮ್ಯಕ್ತ್ವ ಏನು ಹೇಳ್ತಾ ಇದೆ ಮಾನ್ಯತೆ, ಕಿ ಪರದ್ರವ್ಯಗಳಲ್ಲಿ ನಿಂದ ಏನೂ ನಡೆಯೋದಿಲ್ಲ, ನ ದುಃಖ ದೇ ಸಕ್ತಾ ನ ಸುಖ ದೇ ಸಕ್ತಾ. ಕಾರ್ತಿಕೇಯನು ಪ್ರೇಕ್ಷೆಯಲ್ಲಿ ಗಾಯಗಳಿದೆಯಲ್ಲ, ಜಮ್ ಜಸ್ಸ ಜಮ್ಮಿ ದೇಸೆ ಜೇನ ವಿಹಾಣೇನ ಜಮ್ಮಿ ಕಾಲಮ್ಮಿ. ಅಂದ್ರೆ ಕಿ ಯಾರ್ದು ಯಾವಾಗ ಜನ್ಮ ಮರಣ ಸುಖ ದುಃಖ ಯಾವ ರೀತಿ ಆಗೋದಿದೆ ಅದು ಅವಾಗ್ಲೇ ಅದೇ ರೀತಿ ಆಗೋದಿದೆ. ಅದನ್ನ ಇಂದೋವಾ ಜಿಣಿಂದೋವಾ, ಅದನ್ನ ಸೌಧರ್ಮ ಇಂದ್ರ ಬರಲಿ ಅಥವಾ ಸಾಕ್ಷಾತ್ ಅರ್ಹಂತ ಪರಮೇಷ್ಠಿ ಬರಲಿ, ಯಾರು ಬದಲಾಯಿಸಕ್ಕಾಗೋದಿಲ್ಲ, ಯಾರು ಬದಲಾಯಿಸಕ್ಕಾಗೋದಿಲ್ಲ. ಇದು ಮಾನ್ಯತೆ ಇದೆ. ಈ ಮಾನ್ಯತೆಯನ್ನು ಇಟ್ಕೊಂಡು ಮುಂದೆ ಜೀವನ ನಡೆಸಿದ್ರೆ ಜೀವನದಲ್ಲಿ ಅನುಕೂಲ ಬರಲಿ ಪ್ರತಿಕೂಲ ಬರಲಿ ಅವನಿಗೆ ಸಮಾನ ಇದೆ. ಜಯ ಆಗಲಿ ಅಥವಾ ಪರಾಜಯ ಆಗಲಿ ಅವನಿಗೆ ಸಮಾನ ಇದೆ. ಯಾಕಂದ್ರೆ ಮಾನ್ಯತೆ ಹೇಳ್ತಾ ಇದೆ ನಾನಂತೂ ಪರಿಪೂರ್ಣ, ನನಗೆಲ್ಲೂ ರಕ್ಷಣೆ ಮಾಡುವಂತಹ ಅಥವಾ ದುಃಖ ಸುಖ ನೀಡುವ ಅವಶ್ಯಕತೆನೇ ಇಲ್ಲ. ಟೀಕೆ. ಈ ರೀತಿಯಾದ ಜ್ಞಾನ ಯಾರಿಗಾಗುತ್ತೆ, ಇದು ಇವಾಗ ಒಂದು ತರ ಶಕ್ತಿ ಜೀವದ್ದು. ಈಗೇನು ಹೇಳ್ತಿದ್ದಾರೆ, ಇದೇನು ಜ್ಞಾನ ಇದೆಯಲ್ಲ ಇದೀಗ ನನ್ನ ಶಕ್ತಿ ಇದೆ. ಈ ಶಕ್ತಿ ಏನ್ ಮಾಡುತ್ತೆ ದೇವ ಹೇಳ್ತಾರೆ, ಈ ಶಕ್ತಿ ಜೀವಕ್ಕೆ ಮುಂದಿನ 4ನೇ ಪದ್ಯ ಇದೆ. ಏನ್ ಹೇಳ್ತಾ ಇದ್ದಾರೆ, ಕೋಟಿ ಜನ್ಮ ತಪ ತಪೆ ಜ್ಞಾನ ಭಿನ್ನ ಕರ್ಮ ಝರೇಜೆ ಜ್ಞಾನಿ ಕೆ छिन ಮಾಹಿ ತ್ರಿಗುಪ್ತಿತೆ ಸಹಜ ಟರೇವೆ. ಆಮೇಲೆ ಏನ್ ಹೇಳ್ತಾರೆ, ಮುನಿವ್ರತ ಧಾರ ಅನಂತ ಬಾರ್ ಗ್ರೇವೆ ಕುಪಜಾಯೋ ಪೇ ನಿಜ ಆತ್ಮ ಜ್ಞಾನ ಬಿನಾ ಸುಖ ಲೇಶನ ಪಾಯು. अब देखो ಈಗೇನು ಹೇಳ್ತಾ ಇದ್ದಾರೆ, ಒಂದು ಕಡೆ ಸಮ್ಯಕ್ ದೃಷ್ಟಿ, ಇನ್ನೊಂದು ಕಡೆ ದ್ರವ್ಯಲಿಂಗಿ ಮುನಿ. ठीक है, ಇಬ್ಬರಾದ್ರು. ಸಮ್ಯಕ್ ದೃಷ್ಟಿ ಹಬ್ಬ ಅಂದ್ರೆ ಎಲ್ಲಿ ತನಕ ಹೋಗ್ಬೋದು, ಸ್ವರ್ಗದಲ್ಲಿ 16ನೇ ಸ್ವರ್ಗ, ಅದ್ರ ಮೇಲೆ ಹೋಗಕ್ಕಾಗೋದಿಲ್ಲ ಮ್ಯಾಕ್ಸಿಮಮ್. ಇನ್ನು ಇನ್ನೊಂದು ಕಡೆಗೆ ದ್ರವ್ಯಲಿಂಗಿ ಮುನಿ. ದ್ರವ್ಯಲಿಂಗಿ ಮುನಿ ಅಂದ್ರೆ ಅರ್ಥ ಆಗುತ್ತೆ, ಬಾಹ್ಯ ಕ್ರಿಯಾಕಾಂಡವನ್ನೇ ಧರ್ಮ ಅಂತ ತಿಳಿದಿರೋ ಮುನಿ. ಅದಕ್ಕೆ ಜಿನ್ವಾಣಿಯಲ್ಲಿ ಏನಂದ್ರು, ದ್ರವ್ಯಲಿಂಗಿ ಮುನಿ. ಭಾವಲಿಂಗಿ ಮುನಿ ಅಂದ್ರೆ ವಾಸ್ತವಿಕವಾಗಿ ಅಂತರಂಗದಲ್ಲಿ ವೈರಾಗ್ಯ ಉಂಟಾಗಿದೆ, ಧನ ಸ್ತ್ರೀ ಪುತ್ರ ದೇಹ ಎಲ್ಲದರ ಸ್ವರೂಪ ನಿಜವಾಗ್ಲೂ ಗೊತ್ತಾಗಿದೆ, ಯಾವುದರಲ್ಲೂ ಏಕತ್ವ ಮಮತ್ವ ಇಲ್ಲ, ಅದು ಭಾವಲಿಂಗಿ ಮುನಿ. ದ್ರವ್ಯಲಿಂಗಿ ಮುನಿ ಗ್ರೈವೇಕ ತನಕ ಹೋಗ್ತಾನೆ. ಗ್ರೈವೇಕ 16 ಸ್ವರ್ಗದ ಮೇಲಿದೆ. ठीक है. ಯಾಕೆ ಹೋಗ್ತಾರೆ ಅಲ್ಲಿ ತನಕ, ಯಾಕಂದ್ರೆ ವೃತ್ತ ತಪ,
ವೃತ್ತ ತಪ. ದ್ರವ್ಯಲಿಂಗಿ ಮುನಿ ತುಂಬಾ ನಿಷ್ಠೆಯಿಂದ ವೃತ್ತ ತಪವನ್ನ ಮಾಡ್ತಾರೆ, ಬಹುತ್ ನಿಷ್ಠಾ. ಅವ್ರ ವೃತ್ತ ತಪದಲ್ಲೂ ಯಾರಿಗೆ ನಿಷ್ಠೆ ಇಲ್ಲ, ಅವ್ರಿಗೆ ಮುನಿ ಅಂತಾನೆ ಕರೀಲಿಲ್ಲ ಜನವಾಣಿ, वो अलग बात. लेकिन जिनको व्रत तप में निष्ठा है लेकिन अंतरंग में वैराग्य नहीं, तो उनको क्या कहा, ದ್ರವ್ಯಲಿಂಗಿ. तो ಈ ದ್ರವ್ಯಲಿಂಗಿ ಹೋಗುತ್ತಾರೆ ಗ್ರೈವೇಕದವರೆಗೆ. ಆದರೆ ಅಲ್ಲೇನು ಹೇಳ್ತಾರೆ, ಪೇ ನಿಜ ಆತಮ ಜ್ಞಾನ ಬಿನಾ ಸುಖ ಲೇಶನ ಪಾಯು. ಆದರೆ ಅಲ್ಲಿ ತನಕ ಹೋದ್ರೂ ಆತ್ಮಜ್ಞಾನ, ಪರದ್ರವ್ಯಗಳಿಂದ ಭಿನ್ನ ಆತ್ಮನ ಅನುಭೂತಿ ಆಗಲಿಲ್ಲ, ಸ್ವಲ್ಪ ಮಾತ್ರವೂ ಸುಖ ಸಿಗಲಿಲ್ಲ. ಅರ್ಥ ಆಗ್ತಿದೆ? ಅದರ ಬದಲು ಈ ಕಡೆ ಶ್ರಾವಕ ಸಮ್ಯಕ್ ದೃಷ್ಟಿ ಇದ್ದಾನೆ, ಆದ್ರೆ ವೈರಾಗ್ಯ ಉಂಟಾಗಿದೆ. ಗ್ರೈವೇಕಕ್ಕೆ ಹೋಗೋದಿಲ್ಲ ಇವನು ಕೆಳಗೆ ಇರ್ತಾನೆ ಸ್ವರ್ಗದಲ್ಲಿ. ಆದ್ರೆ ಸ್ವರ್ಗದಿಂದ ಬಂದು ಪುನಃ ಇಲ್ಲಿ ಅವನು ಮುನಿ ಧರ್ಮ ಧಾರಣೆ ಮಾಡ್ಬೋದು. ಅವನು ಭಾವಲಿಂಗಿ ಮುನಿ ಆದ್ರೆ ಮೋಕ್ಷಕ್ಕೆ ಹೋಗ್ತಾನೆ. ಗಮನಕ್ಕೆ ಬರ್ತಿದೆ ಏನ್ ಹೇಳ್ತಿದ್ದಾರೆ? ಹಾಗಾದ್ರೆ ಏನ್ ಹೇಳೋದು ಹೇಳ್ತಾರೆ, ಧನ ಸಮಾಜ ಗಜ ಬಾಜ ರಾಜ್ಯ ತೋ ಕಾಜನ ಆವೆ, ಜ್ಞಾನ ಆಪಕೋ ರೂಪ ಭಯೇ ಫಿರ್ ಅಚಲ ರಹಾವೆ. ಹಾಗಾದ್ರೆ ಏನ್ ಮಾಡೋದು ಹೇಳ್ತಾರೆ, ಇಷ್ಟು ದಿನ ನೀನು ಸಂಗ್ರಹ ಮಾಡಿದ್ದು ಸಾಕು. ಧನ ಹೇಳಿದ, ಧನ ಸಮಾಜ ಗಜ ಬಾಜ ರಾಜ ಕುಚ್ ಕಾಮನ ಆವೆ. ನೀನೇನೇನೆ ಸಂಗ್ರಹ ಮಾಡ್ತಿದೆಯಲ್ಲ, ಇದು ಯಾವುದು ನಿನಗೆ ನಿಜವಾಗ್ಲೂ ಸಮಸ್ಯೆ ಬಂದಾಗ ಕೆಲ್ಸಕ್ಕೆ ಬರೋದಿಲ್ಲ. ಬರುತ್ತೇನೋ ಯಾರಿಗಾದ್ರು? ಪ್ರಾಮಾಣಿಕವಾಗಿ ವಿಚಾರ ಮಾಡಿದ್ರೆ ಇದ್ಯಾವುದು ಕೆಲ್ಸಕ್ಕೆ ಬರೋದಿಲ್ಲ ನಮಗೆ. ಸಮಜೋಕಿ ಅಂತಿಮ ಸಮಯ ಇದೆ, ಚಿಕಿತ್ಸೆ ಫಲಕಾರಿ ಆಗುತ್ತಾ ಇಲ್ಲ, ಯಾವ್ದು ಕೆಲ್ಸಕ್ಕೆ ಬರುತ್ತೆ? धन समाज गाड़ी घोड़ा क्या काम में आएगा? बोलो, काम तो कुछ भी नहीं आएगा. तो काम क्या आएगा? तो ಹೇಳ್ತಾರೆ, ज्ञान आपको रूप भये, ज्ञान आपको रूप भये फिर अचल रहावे. ಆದ್ರೆ ಸಮ್ಯಕ್ ಜ್ಞಾನ ಪ್ರಕಟ ಆದ್ರೆ ಅದಂತೂ ಅಚಲ ಇರೋದಿದೆ. ಹೊರಗಡೆ ಕಾಣಿಸೋ ದೇಹ ಬೇರೆ ಇದೆ, ಅಂತರಂಗದಲ್ಲಿ ಜೀವದ ಅನುಭವನೇ ಬೇರೆ ಇದೆ, ಅದು ಅಚಲ ಇದೆ. ಎಷ್ಟು ಸಲ ಆಗುತ್ತೆ ನಮ್ಮ ಜೀವನದಲ್ಲಿ, ದೇಹದಲ್ಲಿ ಎಲ್ಲೋ ನೋವಿರುತ್ತೆ, ಆದರೆ ತುಂಬಾ ಸಂತೋಷದ ವಿಚಾರ ಇದ್ರೆ ಆ ನೋವೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. होता है कि नहीं होता? और थोड़ा बहुत भी दर्द हो और समाचार ऐसे मिले कि और ज्यादा दुख हो तो ಏನಾಗುತ್ತೆ, ಆ ಸ್ವಲ್ಪ ದುಃಖ ಇಷ್ಟು ದೊಡ್ಡದಾಗ್ಬಿಡುತ್ತೆ. ಸ್ವಲ್ಪ ತಲೆನೋತಿತ್ತು ಇವನಿಗೆ, ಮತ್ತು ತುಂಬಾ ದುಃಖದ ವಿಚಾರ ಗೊತ್ತಾಯ್ತು, ತಲೆನೋವು ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆ? ಏನ್ ನಡೀತಾ ಇದೆ? ಹೊರಗಡೆಗೆ ಏನ್ ನಡೀತಾ ಇದೆ ಮತ್ತು ಒಳಗಡೆ ಏನ್ ನಡೀತಾ ಇದೆ, ಎರಡು ಬೇರೆ ಬೇರೆ ಇದೆ ತಾನೆ. ಹೊರಗಡೆ ನೋಡಿದ್ರೆ ತುಂಬಾ ಪ್ರತಿಕೂಲ, ಒಳಗಡೆ ಅನುಕೂಲ. ಕೆಲವೊಂದ್ಸಲ ಅಂತರಂಗ ಮನಸ್ಸಿನಲ್ಲಿ ಅನುಕೂಲ ಇದೆ, ಬಾಹ್ಯದಲ್ಲಿ ಪ್ರತಿಕೂಲ ಇದೆ. ಯಾರಿಗೆ ಸಮ್ಯಕ್ ಜ್ಞಾನ ಇದೆ ಅವನಂತೂ ಸತತವಾಗಿನೇ ಅಚಲ ಇರೋನಿದ್ದಾನೆ, ಅವನು ವ್ಯತ್ಯಾಸ ಆಗೋದಿಲ್ಲ. ಇದು ಕೌರವ ಪಾಂಡವರ ಕಥೆ ನೋಡಿದ್ರು. ಪಾಂಡವರಲ್ಲಿ 5 ಜನರಲ್ಲಿ 3 ಜನ ಮೋಕ್ಷಕ್ಕೆ ಹೋಗುತ್ತಾರೆ. 3 ಜನರಿಗೆ ಏನು ವ್ಯತ್ಯಾಸ ಆಗೋದಿಲ್ಲ, ಇನ್ನಿಬ್ಬರಿಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಸರ್ವಾರ ಸಿದ್ಧಿಗೆ ಹೋಗ್ತಾರೆ. ಇದ್ರ ಹಿಂದೆ ಒಂದು ಕಥೆ ಇದೆ, ಮಹಾಭಾರತದಲ್ಲಿ ಬರುತ್ತೆ. ಏನ್ ಹೇಳ್ತಾರೆ, ಕಿ ಕೌರವ ಪಾಂಡವರು ಯುದ್ಧ ನಡೆಯುತ್ತೆ, ಮತ್ತೆ ಯುದ್ಧ ಎಲ್ಲ ಆದ ಮೇಲೆ ಪಾಂಡವರು ಗೆದ್ದ ಮೇಲೆ ಒಂದು ಯಜ್ಞ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಶ್ವಮೇಧ ಯಜ್ಞ ನಡೆಯುತ್ತೆ. ಎಲ್ಲ ನಡೆದ ಮೇಲೆ ಪಾಂಡವರು ಕೃಷ್ಣಗೆ ಹೇಳ್ತಾರೆ, ನಮಗೆ ತುಂಬಾ ಜಿಪುಣ ಅಂತ ಇರ್ತೀಯ,
ನಾವು ಯಾರಿಗೂ ದಾನ ಮಾಡಲ್ಲ ಅಂತೀಯ. ನೋಡೀಗ ಈ ಯಜ್ಞದಲ್ಲಿ ಕಿಮಿಚ್ಚಿಕ ದಾನ ಕೊಡ್ತಾ ಇದ್ದೀವಿ, ಯಾರಿಗೇನು ಬೇಕು ಅಷ್ಟು ದಾನ ಕೊಡ್ತಾ ಇದ್ದೀವಿ. ಇವಾಗಾದ್ರೂ ಸಂತೋಷ. ಆ ಕಡೆಯಿಂದ ಒಂದು ಮುಂಗುಸಿ ಬರುತ್ತೆ. ಅದು ಯಜ್ಞ ಮಾಡಿರ್ತಾರಲ್ಲ, ಆ ಬೂದಿಯಲ್ಲಿ ಓಡಾಡ್ತಾ ಇರುತ್ತೆ. ಅದರದ್ದು ಅರ್ಧ ಶರೀರ ಚಿನ್ನದಿರುತ್ತೆ, ಇನ್ನು ಅರ್ಧ ಶರೀರ ಮಾಮೂಲಿ ಶರೀರ. ಕೃಷ್ಣ ಅದನ್ನ ಕರೀತಾನೆ, ಬಾ ಇಲ್ಲಿ, ಏನ್ ಮಾಡ್ತಾ ಇದೀಯ? ಪೊಲೆ ಸ್ವಲ್ಪ ದಿನದ ಹಿಂದೆ ಒಬ್ಬರ ಮನೆಯಲ್ಲಿ ಊಟದ ತುಂಬಾ ಕೊರತೆ ಇತ್ತು, ಬರಗಾಲ ಬಿದ್ದಿತ್ತು. 7-8 ಜನ ಇದ್ರು ಮನೆಯಲ್ಲಿ, ತಿನ್ನಕ್ಕೆ ಆಹಾರ ಸ್ವಲ್ಪನೇ ಇತ್ತು. 6-7 ದಿನ ಆದ್ಮೇಲೆ ಈಗ ಆಹಾರ ಸಿಕ್ಕಿತ್ತು ಅವ್ರಿಗೆ. ಮತ್ತು ಹೊರಗಡೆಯಿಂದ ಒಬ್ಬ ಸಾಧು ಋಷಿ ಅವ್ರು ಬಂದ್ಬಿಟ್ಟು 14 ದಿನದಿಂದ ನಾನೇನೂ ತಿಂದಿಲ್ಲ, ನಂಗೆ ಆಹಾರ ಕೊಡಿ ಅಂತ ಹೇಳ್ತಾರೆ. ಅವಾಗ ಇವ್ರು ವಿಚಾರ ಮಾಡ್ತಾರೆ, ನಾವಂತೂ 7 ದಿನ ಆಗಿದೆ, ಇವ್ರಿಗೆ 14 ದಿನ ಆಗಿದೆ. ಚಲೋ ಕೊಟ್ಟು ಬಿಡೋಣ. ಒಬ್ಬರು ಕೊಟ್ಟ ಮೇಲೆ ತೃಪ್ತಿ ಆಗಲಿಲ್ಲ, ಇನ್ನೊಬ್ರು ಕೊಟ್ಟರು, ಆಗ್ಲೂ ತೃಪ್ತಿ ಆಗಲಿಲ್ಲ. ಮನೆ ಮಂದಿ ಎಲ್ಲ ಕೊಟ್ಟರು. ಮತ್ತು ಇವ್ರು ಮರಣ ಹೋಗುತ್ತೆ. ಆದರೆ ತಿನ್ನುವಾಗ ಸ್ವಲ್ಪ ಸ್ವಲ್ಪ ಬಿದ್ದಿರತ್ತಲ್ಲ ಆಹಾರ, ಅದನ್ನ ಮುಂಗಿಸಿ ತಿನ್ನತ್ತೆ. ತಿಂದ ತಕ್ಷಣ ಅದರ ಅರ್ಧ ಶರೀರ ಚಿನ್ನ ಆಗುತ್ತೆ. ಕೃಷ್ಣ ಕೇಳ್ತಾನೆ, ಅರ್ಥ ಆಯ್ತೇನು ನಿಮ್ಗಳಿಗೆ ಏನಾದ್ರು? ಅರ್ಥ ಆಯ್ತಲ್ಲ. ಏನು ಅರ್ಥ ಆಯ್ತು? ನಮ್ಮ ಯಜ್ಞದಲ್ಲಿ ಅವಾಗಿಂದ ಓಡಾಡ್ತಾ ಇದ್ದೀನಿ ನಾನು. ಇದೇನು ಅರ್ಧ ಶರೀರ ಉಳಿದಿದೆ, ಇದನ್ನು ಚಿನ್ನದ ಮಾಡ್ಕೊಳ್ಳೋಣ ಅಂತ, ಆದ್ರೆ ಆಗ್ತಾ ಇಲ್ಲ. ಕೃಷ್ಣ ಹೇಳ್ತಾನೆ, ನಿನ್ನ ಎಲ್ಲಾ ದಾನ, ಅದೇನು ಆಹಾರ ಇತ್ತಲ್ಲ, ಕಾಳು ಆಹಾರ ತಿಂದಿತ್ತಲ್ಲ, ಅದಕ್ಕೂ ಸಮ ಇಲ್ಲ. ಅದೇನು ಆಹಾರ ಅಲ್ಪ ಸ್ವಲ್ಪ ತಿಂದಿತ್ತಲ್ಲ, ಆ ದಾನ, ಆಹಾರ ದಾನ, ಅದಕ್ಕೂ ಸಮ ಇಲ್ಲ ಇದು ನಿಮ್ಮ ದಾನ. ಯಾಕಂದ್ರೆ ಈ ದಾನದ ಮಧ್ಯದಲ್ಲಿ ಅಹಂಕಾರ ಬಂದ್ಬಿಟ್ಟಿದೆ. ಅದರಿಂದ ಮುಂದೆ ಹೋಗಿ ವೈರಾಗ್ಯ ಆಗುತ್ತೆ ಅವ್ರಿಗೆ. ಹಾಗೆ ಇಲ್ಲೇನು ಹೇಳ್ತಾ ಇದ್ದಾರೆ, ನೀನು ಯಾವ ಬೆಟ್ಟದಷ್ಟು ತಪ ಮಾಡ್ತಾ ಇದೀಯ, ಬೆಟ್ಟದಷ್ಟು ತಪ ಮಾಡ್ತಾ ಇದೀಯ. ಆದ್ರೆ ಏನ್ ಹೇಳ್ತಾ ಇದ್ದಾರೆ, ಜ್ಞಾನಿಕೆ ಚಿನ್ಮಾಹಿ ತ್ರಿಗುಪ್ತಿತೆ ಸಹಜಿಟರೇವಿ. ಆದ್ರೆ ಸಮ್ಯಕ್ ಜ್ಞಾನದಿಂದ ಕ್ಷಣ ಮಾತ್ರದಲ್ಲಿ ಅಷ್ಟು ಕರ್ಮಗಳ ನಾಶ ಆಗುತ್ತೆ. एक तरफ पहाड़ जितने व्रत और एक तरफ सम्यक ज्ञान. बोले कर्म नाश ಯಾವುದರಿಂದ ಜಾಸ್ತಿ ಆಗುತ್ತೆ? ಅರ್ಥ ಆಗ್ತಿದೆ? ಹಾಗಾದ್ರೆ ವ್ರತ ಮಾಡೋದಿಲ್ಲ ನಾಳೆಯಿಂದ. व्रत नहीं करना, व्रत करना लेकिन सम्यक ज्ञान पूर्वक. सम्यक ज्ञाನ ಇಲ್ಲದೇನೆ ವೃತ್ತವನ್ನು ಪಾಲಿಸಿದರೆ ಅದು ಮಾತ್ರ, ಅದು ಸರಿಯಾಗಿ ಪಾಲಿಸಿದ್ರೆ ಪುಣ್ಯ ಬಂಧ ಆಗಬಹುದು. ಆದ್ರೆ ಜಾಸ್ತಿ ಸಾಧ್ಯತೆಗಳೇನಿದೆ, ಸಮ್ಯಕ್ ಜ್ಞಾನ ಇಲ್ಲ ಅಂದ್ರೆ ಸರಿಯಾಗಿ ವೃತ್ತ ಪಾಲನೆನೂ ಆಗೋದಿಲ್ಲ. ವೃತ್ತ ಪಾಲನ್ ಸಹಿ ಸಹಿ ವಹಿ ಕರ್ ಸಕ್ತಾ ಹೈ ಜಿಸ್ಕೋ ಸಮ್ಯಕ್ ಜ್ಞಾನ. ಅವನಿಗೆ ಗೊತ್ತೇ ಇಲ್ಲ ವ್ರತ ಯಾಕೆ ಮಾಡ್ತಿದ್ದೀನಿ ಅಂತ. 10 लाख ಬಂದಿದೆ उपवास, कि क्यों उपवास? सोचा कभी क्यों करना उपवास? ಇದಂತೂ ಯಾವತ್ತು ವಿಚಾರ ಮಾಡಿಲ್ಲ. ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ. ಹಾಗಾದ್ರೆ ಉಪವಾಸ ಕೂಡ ಸರಿಯಾಗಿ ಪಾಲನೆ ಆಗೋದು ಕಷ್ಟ ಇದೆ. ಜಿನವಾಣಿಲಿ ಉಪವಾಸ ಯಾವ್ದು ಕಂದಿದ್ದಾರೆ, ಯಾವುದು ಸಹಜ ಆಗುತ್ತೆ, ಯಾವುದು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದಾನೆ ಅಲ್ಲಂತೂ ಸಮಸ್ಯೆ ಇದೆ, ಅಲ್ಲಿ ಶಲ್ಯ ಇದೆ, ದುಃಖ ಇದೆ. ವೃತ್ತ ಪಾಲನೆಯಲ್ಲಿ ದುಃಖ ಇದೆ ಅಂದ್ರೆ ವೃತ್ತ ಪಾಲನೆ ಯಾಕೆ ಮಾಡೋದಿದೆ? बोलो, वृत्त पालन सुख के लिए है, दुख के लिए नहीं.
ಕತ್ತೆ ತರ ತಲೆ ಮೇಲೆ ಭಾರ ಹೊತ್ಕೊಂಡು ಓಡೋದಿಲ್ಲ. ಯಾವುದಿದೆ ಸಮ್ಯಕ್ ಜ್ಞಾನ ಪೂರ್ವಕವಾಗಿ ಮಾಡಿದ್ರೆ ಅದು ಸಹಜ ಸರಳವಾಗಿ ಪಾಲನೆ ಆಗುತ್ತೆ. ಮೂಲಾಚಾರದಲ್ಲಿ ಹೇಳ್ತಾರೆ, ವೃತ್ತ ಪಾಲನೆ ಮಾಡೋದಿಲ್ಲ, ಅದು ತನ್ನಿಂದ ತಾನೇ ಪಾಲನೆ ಆಗುತ್ತೆ. ಹೊಟ್ಟೆ ಹಸಿವಾದ್ಮೇಲೆ ಊಟ ಮಾಡಬೇಕೇನು, ತನ್ನಿಂದ ತಾನೇ ಒಳಗೆ ಹೋಗುತ್ತೆ ಆಹಾರ. ऐसा तो ಸಮ್ಯಕ್ ಜ್ಞಾನ ಪೂರ್ವಕ ವ್ರತ ಮಾಡಿದ್ರೆ ಅದು ಸಾರ್ಥಕ ಆಗುತ್ತೆ. तो ಅದಕ್ಕೇನು ಹೇಳ್ತಿದ್ದಾರೆ, ಒಂದು ಕಡೆಗೆ ಜ್ಞಾನ ಇಲ್ಲದಿರುವಂತಹ ಬೆಟ್ಟದಷ್ಟು ತಪ, ಇನ್ನೊಂದು ಕಡೆಗೆ ಸಮ್ಯಕ್ ಜ್ಞಾನ. तो ಶ್ರೇಷ್ಠ ಇದೆ ಸಮ್ಯಕ್ ಜ್ಞಾನ, ಯಾಕಂದ್ರೆ ಜ್ಞಾನದಿಂದನೇ ಕರ್ಮನಾಶ ಆಗುತ್ತೆ. ठीक है. ಇನ್ನು ಮುಂದಿನ ಯಾವ ಚರ್ಚೆ ಇದೆ, ಇದೆಲ್ಲ ಚರ್ಚೆ ಶ್ರಾವಕದಿಂದ ಮುನಿಯ ಕಡೆಗೆ ಹೋಗುತ್ತಾ ಇದೆ. ಈಗ तो 4ನೇ ಗುಣಸ್ಥಾನವರ್ತಿ ಶ್ರಾವಕ ಈಗ ಮುಂದೆ ಹೋಗುತ್ತಾ ಇದ್ದಾನೆ 5ನೇ ಗುಣಸ್ಥಾನಕ್ಕೆ. तब 5म गुणस्थान में जाएगा तो उसका आचरण कैसे होगा ಅದನ್ನು ಮುಂದೆ ಹೇಳೋರಿದ್ದಾರೆ. कि ಯಾವ ರೀತಿಯಾಗಿ ಈ ಸಮ್ಯಕ್ ದೃಷ್ಟಿಯ ಆಚರಣೆ ಇರೋದಿದೆ. तो ಸ್ಥೂಲ ವಿಷಯಗಳಂತೂ ವೃತ್ತಗಳನ್ನು ಹೇಳ್ತಾರೆ, ಕೆಲವು ಸಮತಾಭಾವವನ್ನು ಹೇಳ್ತಾರೆ, ಪರಿಗ್ರಹ ಪರಿಮಾಣವನ್ನು ಹೇಳ್ತಾರೆ, ಇದೆಲ್ಲ ಹೇಳ್ತಾರೆ. ಇದೆಯಲ್ಲ ಅಹಿಂಸಾ, ಅಸತ್ಯ, ಇವೆಲ್ಲ ಪಂಚ ಅಣುವೃತ್ತಗಳು. तो ಯಾವ 12 ವೃತ್ತಗಳಿದೆ ಶ್ರಾವಕನದ್ದು, ये 12 वृत्त ये बताए. 12 वृत्त बताने के पहले क्या बताया कि ज्ञान से कर्म खेरते हैं. तो ಜ್ಞಾನದಿಂದನೇ ಕರ್ಮ ನಾಶ ಆಗುತ್ತೆ ಅಂದಮೇಲೆ ವೃತ ಯಾಕೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಸಮ್ಯಕ್ ಜ್ಞಾನ ಪ್ರಗಟ ಆದ್ಮೇಲೆ ವೃತ್ತಗಳು ಬರದೇ ಇರೋದಿಲ್ಲ. ಅರ್ಥ ಆಗುತ್ತೆ? ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ಧರ್ಮದಲ್ಲಿ ಬರೋಕ್ಕಿಂತ ಮುಂಚೆ ಯಾರಿಗೂ ವೃತ್ತ ಕೊಡುವಂತಹ ತಗೊಳ್ಳುವಂತಹ ಅಗತ್ಯ ಇಲ್ಲ. ವೃತ್ತ ಯಾರು ತಗೋಬೇಕು? ಯಾರಿಗೆ ಅರ್ಥ ಆಗ್ತಾ ಇದೆ ಅವನು ತಗೋಬೇಕು. ಅರ್ಥನೇ ಆಗಲಿಲ್ಲ ಯಾಕೆ ತಗೋತಾ ಇದ್ದಾನೆ? ಅದರಿಂದ ಹಾನಿ ಏನಿದೆ ಹಾಗಾದ್ರೆ ಒಳ್ಳೆ ತಾನೆ. ಹಾನಿ ಏನು ಅಂದ್ರೆ ಅವನು ಯಾವತ್ತೂ ಅದರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ. ಅರ್ಥ ಆಗ್ತಿದೆ? ಪ್ರಾರಂಭದಲ್ಲಿ ಬಂದು ಅವನಿಗೆ ತಿಳುವಳಿಕೆ ಉಂಟಾದ್ರೆ ಅವನಿಗೆ ಬಿಡುವಂತ ಹೇಳೋದೇ ಬೇಕಾಗಿಲ್ಲ, ಅದು ಬಿಟ್ಟು ಹೋಗುತ್ತೆ. ಜಿನ್ವಾಣಿಯ ವಚನಗಳಲ್ಲಿ ಅಷ್ಟು ಶಕ್ತಿ ಇದೆ, ಜಿನ್ವಾಣಿಯ ಶಬ್ದಗಳಲ್ಲಿ ಆ ರೀತಿಯಾದ ಎನರ್ಜಿ ಇದೆ ಕಿ ಸಹಜವಾಗಿಯೇ ವೃತ್ತಗಳು ಜೀವನದಲ್ಲಿ ಬರುತ್ತೆ. ಆಮೇಲೆ ಅವನು ವೃತ್ತಗಳ ಪ್ರದರ್ಶನನೂ ಮಾಡೋದಿಲ್ಲ. ಇಲ್ಲಾಂದ್ರೆ ಸಮಾಜದಲ್ಲಿ ಏನಾಗುತ್ತೆ, ಒಂದು ಕಡೆ ವೃತ್ತ ಮಾಡದೇ ಇರೋರು ಇನ್ನೊಂದು ಕಡೆಗೆ ವೃತ್ತ ಮಾಡಿ ಪ್ರದರ್ಶನ ಮಾಡ್ತಾ ಇರೋರು. ಅದು ನಡೆಯೋದಿಲ್ಲ. ಆ ವಿಷಯ ಇಲ್ಲಿದೆ. ನಾಳೆ ಸ್ವಾಧ್ಯಾಯದಲ್ಲಿ ಅನುಪ್ರೇಕ್ಷೆಗಳ ಚರ್ಚೆಯನ್ನ ಮಾಡೋದಿದೆ. ಇವತ್ತು ಸಮಯ ಕಡಿಮೆ ಇದೆ.